ನಿಮ್ಮ ತಂದೆ ತಾಯಿಗೆ ಆಸರಿಯಾಗಿ ಬಾಳ್ದಿದ್ರು ಪರವಾಗಿಲ್ಲ, ಸುಮ್ಮನೆ ಮನೇಲಿ ಇರಿ. ಅದನ್ನ ಬಿಟ್ಟು ಗ್ಯಾಂಗ್ ಕಟ್ಕೊಂಡು ರೌಡಿಸಂ ಮಾಡಿದ್ರೆ ಮುಗೀತು ನಿಮ್ ಕತೆ. ನಿಮ್ಮನ್ನ ಬುಡ ಸಮೇತ ಕಿತ್ತು ಹಾಕ್ತೀವಿ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರೌಡಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನಿಂದ ಬೃಹತ್ ರೌಡಿ ಪರೇಡ್ ಅನ್ನ ನಡೆಸಿ 15 ಠಾಣೆಗಳಿಂದ 800ಕ್ಕೂ ಅಧಿಕ ರೌಡಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ನೀವು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಜೀವನವನ್ನ ನಡೆಸಿದ್ರೆ ಸರಿ, ಇಲ್ಲ ನಿಮ್ಮ ಜೀವನದಲ್ಲಿ ನಾವು ಎಂಟ್ರಿ ಆಗ್ತೀವಿ. ನೀವು ಚೆನ್ನಾಗಿ ಜೀವನವನ್ನ ನಡೆಸಿದ್ರೆ ನಾವೇ ನಿಮ್ಮ ರೌಡಿ ಶೀಟರ್ನಿಂದ ತೆಗೆದು ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಬಾಲವನ್ನ ಬಿಚ್ಚಿದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಸ್ ಪೆರೇಡನ್ನು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದಾರೆ. ಇಲ್ಲೇನು ರೌಡಿ ಶೀಟರ್ಸ್ ಕಾಣ್ತಾ ಇದ್ದಾರೆ, ಇವರು ಬೆಂಡಿಗೇರಿ ಮತ್ತು ಕಸಬಾಪೇಟೆ 2 ಪೊಲೀಸ್ ಠಾಣಾ ವ್ಯಾಪ್ತಿಯವರು ಹತ್ರ ಇರೋದ್ರಿಂದ ಮತ್ತು ಇಲ್ಲಿ ಗ್ರೌಂಡ್ ಅವೈಲಬಿಲಿಟಿ ಇರೋದ್ರಿಂದ ಒಂದೇ ಕಡೆ ಮಾಡಿದ್ದಾರೆ. ಪ್ರತಿ ಠಾಣೆಯಲ್ಲೂ ಅವರಲ್ಲಿರುವಂಥ ರೌಡಿ ಶೀಟರ್ಸಲ್ಲಿ ಆಲ್ಮೋಸ್ಟ್ ಒಂದು 70 to 80% ಟರ್ನ್ ಅಪ್ ಆಗಿರುವಂಥದ್ದು ನಾವು ಕಾಣುತ್ತೆ. ಯಾಕಂದರೆ ನಮ್ಮಲ್ಲಿರುವಂಥ 1700 ರೌಡಿ ಶೀಟರ್ಸಲ್ಲಿ ಸುಮಾರು 900ರಷ್ಟು 872 ಎಕ್ಸಾಕ್ಟ್ ನಂಬರು ಇನ್ನೂ ಬರ್ತಾ ಇದ್ದಾರೆ, ಇನ್ನೂ ಕರೆ ತರ್ತಾ ಇದ್ದಾರೆ. ಅಷ್ಟು ಜನರನ್ನು ನಾವು ಒಳಗೊಂಡಂತೆ ರೌಡಿ ಶೀಟರ್ಸ್ ಪೆರೇಡನ್ನು ಮಾಡಿದ್ದಾರೆ. ಎಲ್ಲ ಪ್ರಮುಖ ರೌಡಿಗಳನ್ನು ಕರ್ಕೊಂಬರುವಂಥ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಏನು ಮುಂಜಾಗ್ರತಾ ಕ್ರಮ ತಗೋಬೇಕು, ಅವ್ರದ್ದು ಆಟ ಚಟುವಟಿಕೆ ಏನಿದೆ, ಅವರ ಒಡನಾಟ ಯಾರ್ಯಾರ ಜೊತೆಗಿದೆ, ಅವ್ರ ಅಸೋಸಿಯೇಟ್ಸ್ ಯಾರು, ಅವ್ರ ಮೊಬೈಲ್ ನಂಬರ್ ಏನು, ಅವ್ರದ್ದು ಆದಾಯದ ಮೂಲ ಏನು, ವಾಹನ ಯಾವ್ದು ಯೂಸ್ ಮಾಡ್ತಾರೆ, ಅಪರಾಧ ಪ್ರಕರಣಗಳಲ್ಲಿ ಇವರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಅಥವಾ ಯಾರ್ದಾದ್ರು ಇನ್ಸ್ಟ್ರಕ್ಷನ್ ಪ್ರತಿಯೊಂದನ್ನು ತೊಗೊಳ್ಳೋಂಥ ಕೆಲಸ ಮಾಡ್ತಾಯಿದ್ದಾರೆ. ಸೊ ಶಾಂತಿ ಸುವ್ಯವಸ್ಥೆ ಕಾಪಾಡೋ ನಿಟ್ಟಿನಲ್ಲಿ ಮತ್ತು ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬ ಸೂತ್ರವಾಗಿ ನಡಿಬೇಕು ಅನ್ನೋದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡ್ತಾಯಿದ್ವಿ. ಅದರ ಭಾಗವಾಗಿ ಇವತ್ತು ನಡೆಸಿದ್ದು ನೋಡಿದ್ದಾರೆ. ವಿಶೇಷವಾಗಿ ಪೀರಿಯಡ್ನಲ್ಲಿ ಏನು ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀರಿ ಸರ್? ಇಲ್ಲ, ಒಳ್ಳೆ ರೀತಿಯಲ್ಲಿ ಇದ್ಕೊಂಡು ಈಗ ನೋಡಿ, ಅದರಲ್ಲಿ ಕೆಲವರು ಕೌಟುಂಬಿಕ ಹಂತದಲ್ಲಿ ಅಂದರೆ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರಲ್ಲಿ ಗಲಾಟೆ ಮಾಡ್ಕೊಂಡಿರುವಂಥವ್ರು ಅಂಥವ್ರು ಕೂಡ ಇದ್ದಾರೆ. ಅಂಥವ್ರ ಮೇಲೆ ಒಂದು 307 ಆಗಿರುವಂಥದ್ದು, ರೈಟಿಂಗ್ ಆಗಿರುವಂಥದ್ದು, ಅದರ ಸೆಕ್ಷನ್ಸ್ ಕೇಸ್ ಆಗಿದೆ. ಅಂಥವ್ರು ಬದಲಾವಣೆ ಆಗಿದ್ದೀವಿ, ನಮ್ಮದು ಕ್ಲೋಸ್ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಅಂಥದ್ದು ಯಾವುದಾದ್ರೂ ಜೆನ್ಯೂನ್ ಕೇಸ್ ಇದ್ದರೆ ಖಂಡಿತ ಕ್ಲೋಸ್ ಮಾಡಲಿಕ್ಕೂ ಕೂಡ ನಾವು ಮುಕ್ತರಾಗಿದ್ದೀವಿ. ಯಾರಾದರೂ ಮುಖ್ಯವಾಹಿನಿಗೆ ಬಂದು ಒಳ್ಳೆ ರೀತಿಯಲ್ಲಿ ಇದ್ಕೊಂಡು ಹೋಗ್ತೀವಿ, ನಾವು ಯಾವುದೇ ರೀತಿ ಚಟುವಟಿಕೆಗಳು ಮುಂದುವರಿಯಲ್ಲ ಅನ್ನೋಂಥವ್ರು ಇದ್ದರೆ ಅಂಥವ್ರದ್ದು ಆ್ಯಂಟಿಸಿಡೆಂಟ್ಸು ಮತ್ತು ಪ್ರೆಸೆಂಟ್ ಕಂಡಕ್ಟ್ ನೋಡಿಕೊಂಡು ಕ್ಲೋಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ನಮ್ಮ ಪೊಲೀಸ್ ಮೇಲೆ. ಆ ಪ್ರಕಾರ ಮಾಡ್ತೀವಿ. ಯಾರ್ಯಾರು ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂತ ಅನ್ನೋರ ವಿರುದ್ಧ ಅಂತೂ ನಿಗಾ ಇಟ್ಟಿದ್ದೀವಿ. ಯಾವುದೇ ಒಂದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಏನು ಅಗತ್ಯ ಕ್ರಮ ಬೇಕಾಗ್ತದೆ. ಹುಬ್ಬಳ್ಳಿ ಧಾರವಾಡ ಅವಳಿನಲ್ಲಿ ಟೋಟಲ್ ಎಷ್ಟು ರೌಡಿಗಳನ್ನ ಒಟ್ಟು 1700 ನಮ್ಮಲ್ಲಿ ಅಧಿಕೃತವಾಗಿದ್ದಾವೆ. ಅದರಲ್ಲಿ ಸುಮಾರು 110-112ಕ್ಕಿಂತ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಮತ್ತು ಕೆಲವರು ಕನ್ವಿಕ್ಷನ್ ಆಗಿರುವಂಥವ್ರು ಇದ್ದಾರೆ, ಕೆಲವರು ಪೆಂಡಿಂಗ್ ಟ್ರಯಲ್ ಇದೆ, ಜೇಸಿಲ್ ಇದ್ದಾರೆ, ಭಾಳಷ್ಟು ಜನ ನಾನ್ ಲೋಕಲ್ ಕೂಡ ಇದ್ದಾರೆ. ಈ ಕೆಲವು ಸಂದರ್ಭದಲ್ಲಿ ಹುಬ್ಳಿನ ಧಾರವಾಡ ಅವಳಿ ನಗರ ಹೊರತುಪಡಿಸಿ ಅಕ್ಕಪಕ್ಕದ ಜಿಲ್ಲೆ, ಅಕ್ಕಪಕ್ಕದ ತಾಲೂಕುಗಳಿಂದ ಬಂದು ಅಫೆನ್ಸ್ ಮಾಡೋಗಿರುವಂಥವ್ರು ಇರ್ತಾರೆ. ಅದೇ ರೀತಿ ಕೆಲವರು ಈಗ ಇನ್ಯಾಕ್ಟಿವ್ ಆಗಿರುವಂಥವ್ರು ಇದ್ದಾರೆ. ಆಮೇಲೆ ಅದು 1700 ನಂಬರ್ಸ್ ಏನಿದೆ, ಇಲ್ಲಿ ಇರೋವಂಥವ್ನು ಇಲ್ಲಿ ಎ ಶೀಟರ್ ಅಂತ ಮಾಡಿದ್ರೆ ಇನ್ನೊಂದು ಸ್ಟೇಷನಲ್ಲಿ ಬಿ ಶೀಟರ್ ಅಂತ ಮಾಡಿರ್ತಾರೆ. ಕಸಬಾಪೇಟೆಗೆ ಲೋಕಲ್ ಇರೋನು ಬೆಂಡಿಗೇರಿಯಲ್ಲಿ ವಾಸ ಮಾಡ್ತಿದ್ರೆ ಬೆಂಡಿಗೇರಿಯಲ್ಲಿ ಲೋಕಲ್ ಆಗ್ತಾನೆ, ಇಲ್ಲಿ ನಾನ್ ಲೋಕಲ್ ಆಗ್ತಾನೆ. ಆದರೆ ಇಲ್ಲೂ ರೌಡಿ ಶೀಟರ್ ಇರುತ್ತೆ. ಸೊ ಹಂಗಾಗಿ ಅದು ಸ್ವಲ್ಪ ಡೂಪ್ಲಿಕೇಶನ್ ಇರುತ್ತೆ. ಒಟ್ಟು 870ಕ್ಕೂ ಹೆಚ್ಚು ಜನ ಅಂದರೆ ಆಲ್ಮೋಸ್ಟ್ ಒಂದು 70% ಜನ ಬಂದಿದ್ದಾರೆ. ಇಟ್ಸ್ ಎ ವೆರಿ ಸ್ಯಾಟಿಸ್ಫ್ಯಾಕ್ಟರಿ ನಂಬರ್. ಯಾಕಂದರೆ ರೌಡಿ ಶೀಟ್ಸ್ ಪೆರೇಡ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಜನರಲಿ 20-30% ಅಷ್ಟೇ ಟರ್ನ್ ಔಟ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ 60-70% ಆಗಿರುವಂಥದ್ದು. ಇಟ್ಸ್ ಎ ವೆರಿ ಗುಡ್ ನಂಬರ್. ನಮ್ಮ ಆಫೀಸರ್ಸು ಕಳೆದ ಒಂದು ವಾರದಿಂದ ಅವ್ರದ್ದೆಲ್ಲ ಮೂಮೆಂಟ್ ಟ್ರ್ಯಾಕ್ ಮಾಡಿ ಎಲ್ಲರನ್ನು ಪಿಕಪ್ ಮಾಡ್ಕೊಂಬಂದು ಇವತ್ತು ಪೆರೇಡ್ ಮಾಡಿದ್ದಾರೆ. ಸಂಜೆವರೆಗೂ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಯಾರು ಬಂದಿಲ್ಲ ಅವ್ರನ್ನ ಹಿಡ್ಕೊಂಬರುವಂಥದ್ದು, ಯಾರು ಬಂದಿದ್ದಾರೆ ಅವ್ರ ಮೇಲೆ ಅಗತ್ಯ ಕ್ರಮ ತಗೊಳ್ಳುವಂಥದ್ದು ಮುಂದುವರಿಯುತ್ತೆ. ಅಂದರೆ ರಾಜಕೀಯ ಹಿನ್ನೆಲೆಯವರು ಕೂಡ ರೌಡಿ ಶೀಟರ್ ಸರ್ ಎಲ್ಲ ಇದ್ದಾರೆ, ಎಲ್ಲರೂ ಇದ್ದಾರೆ. ಇವಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ರೌಡಿ ಶೀಟರ್ಸ್ ಅಷ್ಟೇ ಅಂತ. ಅದರಲ್ಲಿ ರಾಜಕೀಯ ಹಿನ್ನೆಲೆ ಅಥವಾ ಇನ್ಯಾವುದೋ ಒಂದು ಆರ್ಥಿಕ ಹಿನ್ನೆಲೆ ಅಥವಾ ಇನ್ಯಾವುದೋ ಬೆಂಬಲ ಇದ್ಯಾವುದೂ ಮ್ಯಾಟ್ರ್ ಆಗಂಗಿಲ್ಲ. ಯಾಕೆಂದರೆ 1700 ಜನ ರೌಡಿ ಶೀಟರ್ಸ್ ಇದ್ದಾರೆ ಅಂದರೆ 1700 ಜನಕ್ಕೋಸ್ಕರ ನಾವು 20 ಲಕ್ಷ ಅವಳಿ ನಗರದ ಜನಸಂಖ್ಯೆಯ ಶಾಂತಿ, ಸುರಕ್ಷತೆ, ಭದ್ರತೆಯನ್ನು ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಭಾಳ ಸ್ಪಷ್ಟವಾಗಿ ನಾವು ಎಲ್ಲರೂ ತೊಗೊಂಬನ್ನಿ ಯಾರ್ಯಾರಿದ್ದಾರೆ ಅಂತ. ನಾನು ಯಾರಿಗೂ ಎಕ್ಸೆಂಪ್ಷನ್ ಕೊಟ್ಟಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವ್ರಿಗೆ ತೊಗೊಂಬರೋಕ್ಕಾಗಿರಲ್ಲ, ಕೆಲವರು ಹೆಡ್ ಕ್ವಾರ್ಟರ್ಲಿ ಇರಲ್ಲ. ಯಾಕಂದರೆ ಇದು ಹೇಳಿ ಕೇಳಿ ಇಂಥ ದಿನ ಡೇಟ್ ಅನೌನ್ಸ್ ಮಾಡೋದಲ್ಲ. ನೆನ್ನೆ ರಾತ್ರಿ ನಾವು ಡಿಸಿಷನ್ ತೊಗೊತೀವಿ, ಬೆಳಗ್ಗೆ ಅಷ್ಟೊತ್ತಿಗೆ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಬರುವಂಥ ಕೆಲಸ ಮಾಡ್ತಿರ್ತಾರೆ. ಸೊ ಭಾಳ ಸ್ಪಷ್ಟವಾಗಿ ಯಾರಾದರೂ ಮುಖ್ಯವಾಹಿನಿಗೆ ಬರಬೇಕು ಅಂತಂದು ಚಟುವಟಿಕೆಗಳಿಂದ ದೂರ ಇರುವಂಥವ್ರಿದ್ದರೆ ಅಂಥದ್ದು ರೌಡಿ ಶೀಟ್ಸ್ ಕ್ಲೋಸ್ ಮಾಡಲಿಕ್ಕೂ ನಮಗೆ ಯಾವುದೇ ಒಂದು ಅಡೆತಡೆ ಇಲ್ಲ. ಪೊಲೀಸ್ ಮ್ಯಾನ್ಯುವಲಲ್ಲಿ ಅದರದ್ದೇ ಆದಂಥ ಅವಕಾಶಗಳಿದ್ದಾವೆ, ಅದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ರಾಜಕೀಯ ಒತ್ತಡ ಏನಾದರೂ ನನಗಂತೂ ಬಂದಿಲ್ಲ.
ನಮ್ಮ ಅಧಿಕಾರಿಗಳು ಯಾರಾದರೂ ತೊಗೊಂಬರ್ಬೇಕಾದ್ರೆ ತೊಂದರೆ ಆಗ್ತಾ ಇದೆ ಅಂತ ನನಗೆ ಯಾರೂ ಫೋನ್ ಮಾಡಿ ಹೇಳಿಲ್ಲ. ನನಗೆ ವೈಯಕ್ತಿಕವಾಗಿ ಇಂಥವ್ರನ್ನ ತರಬೇಡಿ, ಇಂಥವ್ರು ತರಬೇಡಿ, ಇಂಥವ್ರು ನಮ್ಮವರು, ನಮ್ಮ ಬೆಂಬಲಿಗರು ಯಾವುದೂ ನನಗಂತೂ ಬಂದಿಲ್ಲ.